ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಇಲ್ಲಿ ಚೆನ್ನಾಗಿದ್ದೇನೆ. ನಾನು ಇವತ್ತು ಶುಕ್ರವಾರ ಸ್ಪೆಷಲ್ ಒಂದು ಮಂದಿ ಮಾಡಿ ತೋರಿಸ್ಕೊಡ್ತಾ ಇದ್ದೇನೆ. ಇದಕ್ಕೆ ನಾನು ಅರ್ಧ ಕೆಜಿ ಚಿಕನ್ ತಗೊಂಡಿದ್ದೇನೆ. ಅದೇ ಥರ 2 ಈರುಳ್ಳಿ, 3 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಅದನ್ನು ಸಹ ಹಾಕ್ಕೊಳ್ತಾ ಇದ್ದೇನೆ. ಇನ್ನು ಇದಕ್ಕೆ 5-6 ಹಸಿಮೆಣಸಿನಕಾಯಿ ಹಾಕ್ಕೊಳ್ತಾ ಇದ್ದೇನೆ ಕಟ್ ಮಾಡಿದ್ದು. ಅರ್ಧ ಸಿಮ್ಲಾ ಮೆಣಸು, ದೊಡ್ಡ ಮೆಣಸನ್ನು ಹಾಕ್ಕೊಳ್ತಾ ಇದ್ದೇನೆ, ಅರ್ಧ ಹಾಕ್ತಾ ಇದ್ದೇನೆ. ಅದೇ ಥರ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮಿಕ್ಸ್ ಮಾಡಿ ಕಟ್ ಮಾಡಿ ಇಟ್ಟಿದ್ದೇನೆ, ಅದನ್ನು ಸಹ ಹಾಕ್ಕೊಳ್ತಾ ಇದ್ದೇನೆ. ಇನ್ನು ಇದಕ್ಕೆ ಒಂದು 15ರಷ್ಟು ಕರಿಮೆಣಸು ಇಡೀ ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಮತ್ತು 1 ಚಮಚ ಜೀರಿಗೆ ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಮತ್ತು ಇದಕ್ಕೆ 1 ಚಮಚ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ಅರಸಿನ ಹುಡಿ ಹಾಕ್ಕೊಂಡೆ. ಇನ್ನು ನಾನು 1 ಚಮಚ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ಉಪ್ಪು ಹಾಕುವಾಗ ಸ್ವಲ್ಪ ನೋಡ್ಕೊಂಡು ಹಾಕಬೇಕು. ಉಪ್ಪು ಹಾಕ್ಕೊಂಡು ಮತ್ತು ನಾನು ಇದಕ್ಕೆ ಮ್ಯಾಗಿ ಕ್ಯೂಬು 1 ಪ್ಯಾಕೆಟಿದು ಅರ್ಧವನ್ನು ಹಾಕ್ತಾ ಇದ್ದೇನೆ. ಅದರಲ್ಲಿ ಸಹ ಉಪ್ಪು ಉಂಟು, ಅದಕ್ಕೋಸ್ಕರ ಉಪ್ಪು ಹಾಕುವಾಗ ಸ್ವಲ್ಪ ನೋಡಿಕೊಂಡು ಹಾಕಬೇಕು. ಮಂದಿ ಮಾಡುವಾಗ ಟೊಮೆಟೊ ಈರುಳ್ಳಿ ಹಾಕಬೇಕಂತ ಏನಿಲ್ಲ. ನಾನು ಮಾಡೋದು ಸ್ಪೆಷಲಾಗಿ ಮಾಡ್ತಾ ಇದ್ದೇನೆ. ಇದು ನನ್ನ ಇಷ್ಟದ ಹಾಗೆ ಮಾಡ್ತಾ ಇದ್ದೇನೆ, ಯಾಕಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಥರ ಮಾಡಿದರೆ. ಇದಕ್ಕಿನ್ನು ನಾನು 2-3 ಚಮಚದಷ್ಟು ಸನ್ಫ್ಲವರ್ ಆಯಿಲ್ ಹಾಕ್ತಾ ಇದ್ದೇನೆ. ಸನ್ಫ್ಲವರ್ ಹಾಕೋದಂದರೆ ತೆಂಗಿನೆಣ್ಣೆ ಹಾಕೋದಿಲ್ಲ, ಮಂದಿ ಮಾಡುವಾಗ ಸನ್ಫ್ಲವರೇ ಯೂಸ್ ಮಾಡಬೇಕು, ಅದಕ್ಕೋಸ್ಕರ ಅದನ್ನು ಹಾಕ್ತಾ ಇದ್ದೇನೆ. ಮತ್ತು ನಾನಿಲ್ಲಿ ರೆಡ್ ಕಲರ್ ಹಾಕೋದಿಲ್ಲ. ರೆಡ್ ಕಲರ್ ಹಾಕಿದರೆ ನೋಡಲಿಕ್ಕೆ ಸ್ವಲ್ಪ ಚೆಂದ ಕಾಣ್ತದೆ, ಆದರೂ ಸಹ ಅದು ಅಷ್ಟು ಒಳ್ಳೆಯದಲ್ಲ, ನನಗದು ಇಷ್ಟ ಸಹ ಇಲ್ಲ. ಅದಕ್ಕೋಸ್ಕರ ನಾನು ಅದನ್ನು ಹಾಕೋದಿಲ್ಲ. ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮ್ಯಾಗಿ ಕ್ಯೂಬ್ ಅದೆಲ್ಲ ಮೆಲ್ಟ್ ಆಗಬೇಕಲ್ಲ, ಅದಕ್ಕೋಸ್ಕರ ಕೈಯಲ್ಲೇ ಮಿಕ್ಸ್ ಮಾಡಬೇಕು. ಈ ಥರ ಮಿಕ್ಸ್ ಮಾಡಿಕೊಂಡು 1 ಗಂಟೆ ಇದೇ ಥರ ಇಡಬೇಕು. 1 ಗಂಟೆ ಇಟ್ಟರೆ ಅದು ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿ ಒಂದೇ ಥರ ಆಗಿರ್ತದೆ. ಇನ್ನೂ ಸ್ವಲ್ಪ ಕಬಾಬಿಗೆ ಮಿಕ್ಸ್ ಮಾಡಿಟ್ಟಿದ್ದೇನೆ, ಅದನ್ನು ತೋರಿಸಿದ್ದೇನೆ. ಮತ್ತು ನಾನು ಅನ್ನ ಮಾಡಲಿಕ್ಕೆ ನೀರಿಟ್ಟಿದ್ದೆ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ಅರ್ಧ ಕೆಜಿ ಬಾಸ್ಮತಿ ರೈಸನ್ನು ಒಂದು 10 ನಿಮಿಷ ನೀರಲ್ಲಿ ಹಾಕ್ಕೊಂಡು ಇಟ್ಟಿದ್ದೇನೆ ತೊಳ್ಕೊಂಡು. ಅದನ್ನು ಈಗ ನೀರು ಕುದೀತಾ ಇದೆ, ಅದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ನಾನು 1 ಲಿಂಬೆಹಣ್ಣು ಹಾಕಿದ್ದೇನೆ, ಒಣಗಿದ ಲಿಂಬೆ ಅದನ್ನು ಸಹ ಹಾಕ್ಕೊಂಡಿದ್ದೇನೆ. ಮತ್ತು ನಾನು ಅನ್ನ ಬೇಯುವಷ್ಟು ಹೊತ್ತರಲ್ಲಿ ಇದು ಒಂದು ಕಚ್ಚಂಬರು ರೆಡಿ ಮಾಡ್ತಾ ಇದ್ದೇನೆ. ಅದಕ್ಕೆ ನಾನು 1 ಈರುಳ್ಳಿ ಮತ್ತು 1 ಮುಳ್ಳು ಸೌತೆ ಅಂತಾರೆ ಇದಕ್ಕೆ, ನಾವು ಕಕ್ಕಿರಿಕೆ ಅನ್ನೋದು. ಅದೇ ಥರ 1 ಹಸಿಮೆಣಸನ್ನು ಕಟ್ ಮಾಡಿ ಹಾಕಿದ್ದೇನೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೇನೆ. ಇನ್ನು ಇದಕ್ಕೆ 1 ಚಮಚ ಉಪ್ಪು ಹಾಕ್ಕೊಂಡು ಅರ್ಧ ಲೀಟ್ರಿದ್ದು ಅರ್ಧ ಮೊಸರನ್ನು ಹಾಕ್ಕೊಳ್ತಾ ಇದ್ದೇನೆ. ಫುಲ್ ಹಾಕೋದಿಲ್ಲ, ಇದರದ್ದು ಅರ್ಧ ಮುಕ್ಕಾಲಷ್ಟು ಹಾಕ್ಕೊಳ್ತಾ ಇದ್ದೇನೆ. ಇನ್ನು ಇದನ್ನು ಮಿಕ್ಸ್ ಮಾಡಿ ಇಡ್ತಾ ಇದ್ದೇನೆ. ಮಿಕ್ಸ್ ಮಾಡಿಟ್ಟು ಮತ್ತು ನಾನೊಂದು ಟೊಮೆಟೊ ಚಟ್ನಿ ಮಾಡ್ತಾ ಇದ್ದೇನೆ. ಟೊಮೆಟೊ ಚಟ್ನಿ ಅಂದರೆ ಮಂದಿ ರೈಸು ಊಟ ಮಾಡಲಿಕ್ಕೆ ಆಗೋದಿಲ್ಲ, ಟೊಮೆಟೊ ಚಟ್ನಿ ಇದ್ರೇ ಅದಕ್ಕೊಂದು ಟೇಸ್ಟ್ ಸಿಗೋದು. ಅದಕ್ಕೋಸ್ಕರ ನಾನೊಂದು ಟೊಮೆಟೊ ಚಟ್ನಿಯನ್ನು ಮಾಡ್ತಾ ಇದ್ದೇನೆ. ಟೊಮೆಟೊ ಚಟ್ನಿ ಮಾಡುವಾಗಲೂ ಅಷ್ಟೇ, ಅದು ಸ್ವಲ್ಪ ಬಿಳಿ ಬಿಳಿ ಥರ ಇರ್ತದೆ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಸ್ವಲ್ಪ ಜನ ರೆಡ್ ಕಲರ್ ಹಾಕ್ತಾರೆ. ನಾನು ಅದನ್ನು ಹಾಕೋದಿಲ್ಲ, ಯಾಕಂದರೆ ರೆಡ್ ಇಲ್ಲ ಅಂದರೂ ಪರವಾಗಿಲ್ಲ, ಅದು ಅಷ್ಟು ಒಳ್ಳೆಯದಲ್ಲ, ಏನು ತಿಂದರೆ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ರೆಡ್ ಕಲರ್ ಹಾಕೋದು ಇಲ್ಲ, ಅದು ನನಗೆ ಅಷ್ಟು ಇಷ್ಟನೂ ಅಲ್ಲ ಕಲರ್ ಹಾಕ್ಕೊಂಡು ಮಾಡೋದು. ನಾನು ಖಾಲಿ ಟೊಮೆಟೊ ಮಾತ್ರ ಹಾಕ್ಕೊಂಡು, ಟೊಮೆಟೊ, 1 ಹಸಿಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಬೆಳ್ಳುಳ್ಳಿ, ಸ್ವಲ್ಪ ಉಪ್ಪು, ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡೆ, ಎಲ್ಲ ಹಾಕ್ಕೊಂಡಿದ್ದೇನೆ. ಬೆಳ್ಳುಳ್ಳಿ, ಹಸಿಮೆಣಸು, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಉಪ್ಪು ಹಾಕ್ಕೊಂಡು ರುಬ್ಕೊಂಡ್ರೆ ಆಯಿತು. ರುಬ್ಕೊಳ್ಳುವಾಗ ಸ್ವಲ್ಪ ನೋಡ್ಕೋಬೇಕು, ಯಾಕಂದರೆ ಜಾಸ್ತಿ ತರಿ ಸ್ವಲ್ಪ ಇರಬೇಕು, ಜಾಸ್ತಿ ರುಬ್ಕೋಬಾರ್ದು. ನೋಡಿ, ಈಗ ರುಬ್ಬಿದಾಗ ಈ ಥರ ಬಿಳಿಯಾಗಿ ಕಾಣ್ತದೆ, ಅದಕ್ಕೋಸ್ಕರ ರೆಡ್ ಕಲರ್ ಹಾಕ್ಕೊಳ್ತಾರೆ. ನಾನು ಅದನ್ನು ಹಾಕ್ಕೊಳ್ಳೋದಿಲ್ಲ, ಇದೇ ಥರ ಇದ್ದರೆ ಸಾಕು ಅಂತ. ಇದು ಉಳಿಯಿರೋ ಟೊಮೆಟೊ ಆದ್ದರಿಂದ
ನಾನು ಇದಕ್ಕೆ ಲಿಂಬೆ ರಸ ಹಾಕೋದಿಲ್ಲ, ಇಲ್ಲಾಂದರೆ ಅರ್ಧ ಲಿಂಬೆ ರಸ ಹಾಕಿದರೆ ತುಂಬ ಟೇಸ್ಟ್ ಆಗ್ತದೆ, ಸ್ವಲ್ಪ ಹುಳಿ ಥರ ಬಂದು. ಇದಕ್ಕೆ ನಾನು ಲಿಂಬೆ ರಸ ಹಾಕಲಿಲ್ಲ. ಹೀಗೇ ನೋಡುವಾಗ ತುಂಬಾ ಟೇಸ್ಟ್ ಇತ್ತು, ಇದು ತುಂಬ ಹುಳಿ ಥರ ಇತ್ತು. ಯಾಕಂದರೆ ಇದು ಹುಳಿ ಇರುವ ಟೊಮೆಟೊ ಸಿಹಿ ಇದ್ದರೆ ಅರ್ಧ ಲಿಂಬೆ ಹಣ್ಣು ಹಾಕ್ಕೊಳ್ಳಿ. ಇದಿದ್ರೇ ಊಟ ಮಾಡೋದಕ್ಕೆ ಚೆನ್ನಾಗಿರೋದು. ಯಾಕಂದರೆ ಟೊಮೆಟೊ ಚಟ್ನಿ ಇದ್ರೇ ಮಂದಿ ಊಟ ಚೆನ್ನಾಗಿರ್ತದೆ. ಈಗ ನಾನು ಇದನ್ನು ಒಂದು ಕುದಿ ಬರುವಷ್ಟು ಹೊತ್ತು ನಾನು ಇದನ್ನು ಇಡ್ತಾ ಇದ್ದೇನೆ. ಯಾಕೆಂದರೆ ಇದನ್ನು ಕುದಿ ಬರಿಸ್ಬೇಕಂತೇನಿಲ್ಲ, ಆದರೂ ನಾನು ಇಲ್ಲಿ ಮಸಾಲೆ ಎಲ್ಲ ರೆಡಿ ಮಾಡಿಟ್ಟಿದ್ದಲ್ಲ, ಅದು 1 ಗಂಟೆ ಆಯಿತು. ಅದನ್ನು ಸ್ವಲ್ಪ ಒಂದು ಕುದಿ ಬರುವಷ್ಟು ಹೊತ್ತು ನಾನು ಇದನ್ನು ಬೇಯಿಸ್ಕೊಳ್ತಾ ಇದ್ದೇನೆ. ಯಾಕಂದರೆ ಇದು ಬೇಯಿಸ್ಬೇಕಂತೇನಿಲ್ಲ, ಹಾಗೆ ಅನ್ನ ಸೋಸ್ಕೊಂಡು ಹಾಕಿದರೆ ಸಾಕು. ಮುಕ್ಕಾಲಷ್ಟು ಬೆಂದ ಅನ್ನ ಸೋಸ್ಕೊಂಡಿಟ್ಟಿದ್ದೆ, ಅದನ್ನು ಇದರ ಮೇಲೆ ಹಾಕ್ಕೊಂಡಿದ್ದೆ. ಒಂದು ಕುದಿ ಬರೋದಕ್ಕೆ ಇಟ್ಟಿದ್ದು, ಯಾಕೆಂದರೆ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಲಿ ಅಂತೇಳಿ ಸ್ವಲ್ಪ ಕುದಿ ಬರಲಿ ಅಂತ ಇಟ್ಟಿದ್ದೇನೆ. ಅದರ ಮೇಲೆ ಅನ್ನವನ್ನು ಹಾಕ್ಕೊಂಡು ಸೆಟ್ ಮಾಡಬೇಕು. ಯಾಕಂದರೆ ನಾವು ಇದಕ್ಕೆ ಏನು ಹಾಕ್ಲಿಕ್ಕಿಲ್ಲ, 4 ಹಸಿಮೆಣಸನ್ನು ನಾನು ಇದರ ಮೇಲೆ ಅದು ಡೆಕೋರೇಷನ್ಗೋಸ್ಕರ ಹಾಕಿದ್ದೇನೆ, ಇಲ್ಲಾಂದರೆ ಬೇಕಂತಿಲ್ಲ. ಹಸಿಮೆಣಸನ್ನು ಇದರ ಮೇಲೆ ಇಡ್ತಾ ಇದ್ದೇನೆ 4. ಮತ್ತು ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದ್ದಿಲು ಅಂತಾರೆ ಅದನ್ನು, ಅದು ನಾನು ಹೊರಗೆ ಬಿಸಿ ನೀರು ಕಾಯಿಸಲಿಕ್ಕೆ ನಾವು ಇದು ಮಾಡಿದ್ದೆವು, ಅದರ ಒಲೆಯಿಂದ ತರ್ತಾ ಇದ್ದೇನೆ. ಸ್ವಲ್ಪ ಮುಚ್ಕೊಂಡು ಈಗ ಹೋಗ್ತಾ ಇದ್ದೇನೆ ನಾನು ತರಲಿಕ್ಕೆ, ಅದಕ್ಕೋಸ್ಕರ ಮುಚ್ಚಿಡ್ತಾ ಇದ್ದೇನೆ. ಅದನ್ನು ತಗೊಂಡು ಬಂದು ಮತ್ತು ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದರದ್ದು ಹೊಗೆ ಹಾಕಿಬಿಡ್ತಾ ಇದ್ದೇನೆ. ಅದರದ್ದು ತುಪ್ಪ ಹಾಕ್ಕೊಂಡು ಹೊಗೆ ಹಾಕಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ತುಪ್ಪದ ಪರಿಮಳ ಅಂತೂ ತುಂಬಾ ಟೇಸ್ಟು. ಅದರ ಜೊತೆಗೆ ನಾವು ಈ ಬೆಂಕಿ ಹಾಕ್ತೀವಲ್ಲ, ಅದರದ್ದು ಹೊಗೆ ಬಂದರೆ ತುಂಬಾ ಟೇಸ್ಟಾಗಿರ್ತದೆ ತುಪ್ಪ ಹಾಕ್ಕೊಂಡು ಹೊಗೆ ಹಾಕಿದರೆ. ಈಗ ತುಪ್ಪ ಹಾಕ್ಕೊಂಡು ನಡುವಲ್ಲಿ ಸ್ವಲ್ಪ ಜಾಗ ಮಾಡಿಕೊಂಡು ಒಂದು ಪಾತ್ರೆ ಇಟ್ಟು ಇದ್ದಿಲನ್ನು ಹಾಕ್ತಾ ಇದ್ದೇನೆ. ಅದನ್ನು ಹಾಕ್ಕೊಂಡು 10 ನಿಮಿಷ ಹಾಗೆ ಟೈಟ್ ಮುಚ್ಚಿಬಿಡಿ. ದಮ್ಮಲ್ಲೇ ಅನ್ನ ಮತ್ತು ಮಸಾಲೆ ಎಲ್ಲ ಒಂದೇ ಥರ ಬೆಂದು ತುಂಬಾ ಚೆನ್ನಾಗಿರುವಂಥ ಮಂದಿ ರೆಡಿ ಆಗ್ತದೆ. 15 ನಿಮಿಷ ಗ್ಯಾಸ್ ಸ್ಲೋ ಮಾಡಿಟ್ರೆ ಸಾಕು. ನೋಡಿದ್ರಲ್ಲ, ಇದು ಹೊರಗೆ ನಾನು ಒಲೆಯಿಂದ ತಂದಿದ್ದೇನೆ. ಇದಕ್ಕೇನು ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೇನೆ. ಒಂದು ಚಮಚದಿಂದ ಒಂದು ಅರ್ಧ ಸಾಕು ಹೊಗೆ ಬರಲಿಕ್ಕಷ್ಟೇ. ನೋಡಿದ್ರಲ್ಲ, ತುಪ್ಪದ ಹೊಗೆ ಬಂದರೆ ಅದು ಅನ್ನಕ್ಕೆಲ್ಲ ಇಟ್ಕೊಳ್ತದೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಅದೇ ಥರ ಟೇಸ್ಟಿ ಅಂತೂ ಆಗಿದೆ. ನಾನು ಊಟ ಮಾಡಿ ಟ್ರೈ ಮಾಡಿ ಎಲ್ಲ ಆದಮೇಲೆಲ್ಲ ವಾಯ್ಸ್ ಹಾಕೋದು, ತುಂಬಾ ಟೇಸ್ಟಿಯಾಗಿತ್ತು. ಇದು ಒಂದು ತೂತಿರ್ತದಲ್ಲ, ಅದಕ್ಕೆ ನಾನು ಫಾಯಿಲ್ ಪೇಪರ್ ಇಟ್ಟು ಬಂದ್ ಮಾಡಿಡ್ತಾ ಇದ್ದೇನೆ. ಯಾಕೆಂದರೆ ಅದರಲ್ಲಿ ಹೊರಗೆ ಹೋಗಬಾರ್ದು ಅಂತೇಳಿ ದಮ್ಮಲ್ಲಿ ಬೇಯಲಿಕ್ಕೋಸ್ಕರ 15 ನಿಮಿಷ ಗ್ಯಾಸ್ ಸ್ಲೋ ಮಾಡಿಕೊಂಡು ಬೇಯಲಿಕ್ಕೆ ಇಡ್ತಾ ಇದ್ದೇನೆ. 15 ನಿಮಿಷ ಆದಮೇಲೆ ನೋಡ್ತಾ ಇದ್ದೇನೆ. ಈಗ ನಾನು ಕಬಾಬ್ ಫ್ರೈ ಮಾಡಲಿಕ್ಕೆ ಇಟ್ಟಿದ್ದೇನೆ. ಅದನ್ನೇ ಪೂರ್ತಿಯಾಗಿ ತೋರಿಸೋದಿಲ್ಲ, ಯಾವಾಗಲೂ ಶುಕ್ರವಾರ ಮಾಡುವುದನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ನಿಮಗೆ ಬೋರ್ ಆಗೋದು ಬೇಡ ಅಂತೇಳಿ ಅರ್ಧಂಬರ್ಧ ತೋರಿಸಿದ್ದೇನೆ. ಇವತ್ತು ತುಂಬಾ ಕೆಲಸ ಇತ್ತು ನನಗೆ, ಫ್ರಿಜ್ ಕ್ಲೀನಿಂಗು ಅದು ಇದಂತ ತುಂಬಾ ಕೆಲಸ ಇತ್ತು. ಯಾಕಂದರೆ ನಾನು ಫ್ರಿಜ್ ಕ್ಲೀನ್ ಮಾಡೋದು ತಿಂಗಳಿಗೊಮ್ಮೆ ಮಾಡ್ತಾ ಇದ್ದೇನೆ. ಯಾವಾಗಲೂ ಒರೆಸ್ಕೊಂಡು ಬಿಡ್ತಾ ಇದ್ದೇನೆ, ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡೋದು ತಿಂಗಳಿಗೊಮ್ಮೆ ಮಾಡ್ತಾಯಿದ್ದೇನೆ. ಈಗ ತುಂಬ ಕೆಲಸ ಆಗ್ತದೆ, ಅದಕ್ಕೋಸ್ಕರ ಇವತ್ತು ಅದನ್ನೆಲ್ಲ ಮಾಡಿ ತುಂಬ ಸುಸ್ತಾಗಿದೆ ನನಗೆ. ಅದಕ್ಕೆ ನಾನು ಸಿಂಪಲಾಗಿ ಒಂದು ಮಂದಿ ಮಾಡಿದೆ, ಜಾಸ್ತಿ ಏನು ಮಾಡಲಿಕ್ಕೆ ಹೋಗಲಿಲ್ಲ. ನಾನು ಅರ್ಧ kg ಅಕ್ಕಿದು ಮಂದಿ ಮಾಡಿದ್ದೇನೆ. ತುಂಬಾ ಟೇಸ್ಟಾಗಿದೆ. ನೋಡಿದ್ರಲ್ಲ ಅನ್ನ ಹೇಗಿದೆ ಅಂತ. ಮುಕ್ಕಾಲಷ್ಟು ಬೇಯಿಸಿ ಹಾಕಿದರೆ ಇದೇ ಥರ ಬಿಡು ಬಿಡುವಾಗಿ ಬರ್ತದೆ ಅನ್ನ, ತುಂಬಾ ಟೇಸ್ಟ್ ಸಹ ಆಗ್ತದೆ. ಇದು ಅಷ್ಟೇ ಟೇಸ್ಟಾಗಿತ್ತು. ಇದು ನಾನೇ ಒಂದು ಟ್ರೈ ಮಾಡಿದ್ದು ಮಂದಿ, ಒಂದು ಎಷ್ಟೋ ಥರದಲ್ಲಿ ಮಾಡಿದ್ದೇನೆ ನಾನು, ಆದರೆ ಈ ಥರ ಇವತ್ತು ಫಸ್ಟ್ ಮಾಡಿದೆ. ತುಂಬ ಟೇಸ್ಟ್ ಇತ್ತು. ಯಾಕಂದರೆ ಟೊಮೆಟೊ 3 ಹಾಕಿದ್ದೇನೆ, ಸ್ವಲ್ಪ ನೀರಾಗಿ ತುಂಬಾ ಇಲ್ಲಾಂದರೆ ಒಣಗಿದಾಗೆ ಆಗ್ತದೆ, ಅಷ್ಟು ಟೇಸ್ಟ್ ಆಗೋದಿಲ್ಲ. ಇಲ್ಲಿ ನಾನು ಫಸ್ಟ್ ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೇನೆ ಟೇಸ್ಟ್ ನೋಡಲಿಕ್ಕೆ ಅಂತ. ಇದನ್ನು ಮಕ್ಕಳಿಗೆ ಕೊಡ್ತಾ ಇದ್ದೇನೆ ಫಸ್ಟ್ ಹಾಕ್ಕೊಂಡು. ಯಾರಿಗಾದರೂ ಸ್ವಲ್ಪ ಕೊಟ್ಟು ತಿನ್ನೋದಂದರೆ ತುಂಬ ಇಷ್ಟ ನನಗೆ. ಇದು ಹೊರಗಡೆ ನಮ್ಮ ನೆರೆಕರೆಲ್ಲೊಂದು ಮಗುವಿಗೆ ಕೊಡಲಿಕ್ಕೆ ಅಂತ ಫಸ್ಟ್ ನಾನು ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಅವಳಿಗೆ ಕೊಡ್ತಾ ಇದ್ದೇನೆ. ಮತ್ತು ನಾನು ಸಹ ಟೇಸ್ಟ್ ನೋಡಿದೆ, ತುಂಬಾ ಟೇಸ್ಟಾಗಿತ್ತು. ಇದೇ ಥರ ನೀವು ಟ್ರೈ ಮಾಡಿ ಮನೆಯಲ್ಲಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ಥರ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಇನ್ನೊಂದು ವಿಡಿಯೋ ಜೊತೆ ನಾಳೆ ಸಿಗೋಣ ಇನ್ಶಾ ಅಲ್ಲಾ. ಓಕೆ ಫ್ರೆಂಡ್ಸ್, ಬಾಯ್.